ಹ್ಮ್. ಈಗ ನಮ್ಮ ವಿಷಯ ಏನ್ ಮಾಡಿದ್ರಿ? ಈ ವಿಷಯ ಎಲ್ಲ ನೀವು ಯಾರ ಹತ್ರ ಮಾತಾಡ್ತಾ ಇದೆಯಲ್ಲ, ನನ್ನ ಹತ್ರ ಏನು ಕೇಳ್ತಿದೆ? ಅಲ್ಲ, ನಿಮ್ಮ ಹತ್ರ ಕೇಳ್ತಾ ಇದ್ದೀನಲ್ವಾ? ಹಾ. ಆ? ನಂದು ಇವಾಗ ರಿಲೀವಿಂಗ್ ಲೆಟರ್ ಕೊಟ್ಟಿಲ್ಲ, ಎಕ್ಸ್ಪೀರಿಯನ್ಸ್ ಲೆಟರ್ ಕೊಟ್ಟಿಲ್ಲ. ಇದು ಇನ್ನೂ ತುಂಬಾ ಅತಿ ಆಗ್ಬಿಡುತ್ತೆ. ಓಕೆ ಓಕೆ. ಅತಿ ಆಗುತ್ತೆ, ತುಂಬಾ ಅತಿ ಆಗುತ್ತೆ. ನೋಡ್ರಿ, ನಿಮ್ಮ ವಿರುದ್ಧ ನಿಮ್ಮ ಆ ಇದರಲ್ಲೇ ಬೇರೆ ಬ್ರಾಂಚ್ಗಳಲ್ಲೇ ತುಂಬಾ ಜನ ಸಪೋರ್ಟ್ ಆಗಿದ್ದಾರೆ ನಮ್ಗೆ. ಹೇಳ್ತಾ ಇದ್ದೀನಿ ಕೇಳ್ರಿ, ತುಂಬಾ ಅತಿರೇಕಕ್ಕೆ ಹೋಗುತ್ತೆ. ಇಲ್ಲ, ನಂದೇನೈತೆ 88 ಲಕ್ಷ ರೂಪಾಯಿ ನಿಮ್ ಕಂಪ್ನಿಯಿಂದ ಬರ್ಬೇಕು, ಕೊಡ್ಸಿ. ಇಲ್ವಾ, ಏನಾರು ಒಂದು ಪರಿಹಾರ ಕೊಡ್ಸಿ. ಇಲ್ಲ, ಹಾಸನಲ್ಲಿ ನನ್ಗೇನ್ ಬರ್ತಿತ್ತು 30,000 ಸಂಬಳ, ಇದುವರೆಗೆ ಏನ್ ಬರ್ತಿತ್ತು ಅದನ್ನ ಕೊಡ್ಸ್ಬಿಟ್ರೆ ಇದು ಮಾಡ್ರಿ. ಇಲ್ವಾ, ತುಂಬಾ ಇನ್ನೂ ಈಗ ನೋಡಿ, ನಿಮ್ಮಿಂದ ಹಾಳಾಗಿರೋ ಲೈಫ್ ಇದು. ನಮ್ಮಿಂದ ಏನು ಹಾಳಾಗಿಲ್ಲ, ನೀವೇ ರಿಸೈನ್ ಮಾಡಿ. ನಿನ್ನಿಂದನೇ ಹಾಳಾಗಿರೋದು ಇದು, ಸರಿನಾ? ನಮ್ಮಿಂದ ಏನಿಲ್ಲ, ನಾವು ತುಂಬಾ ಜನಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದೀವಿ. ನಿಮ್ಗೆ ಏನಕ್ಕೆ ನಾನು ತೊಂದರೆ? ಏನು ರಿಸೈನ್ ಮಾಡಿದೆ, ನಾವೇನು ಅದ್ರಲ್ಲಿ ಏನು ಮಾಡಿಲ್ಲ. ನಿಮ್ಗೆ ಇರು ಹೇಳ್ತೀನಿ, ನೀನೇನು ಹೆಲ್ಪ್ ಮಾಡಿಲ್ಲ ಯಾರಿಗೂ, ನೀನು ಎಲ್ಲಾರನು ಹಾಳೇ ಮಾಡಿರೋದು, ಸರಿನಾ? ನನಗೆ ಯಾರೊಬ್ರು ಹತ್ರ ಹೇಳಿದ್ರೆ ಹೇಳಿ. ಯಾರೊಬ್ರು ಈಗ ಕೆಲಸ ಮಾಡಿದವ್ರ ಹತ್ರ ಹೇಳಿದ್ರೆ ನನ್ನ ಹತ್ರ ಹೇಳು. ಹೌದಾ? ಸರಿ, ಆಯ್ತಪ್ಪ. ಇವಾಗ ನೀನು ವೈಟ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾನು ದೊಡ್ಡಬಳ್ಳಾಪುರಕ್ಕೆ ಟ್ರಾನ್ಸ್ಫರ್ ಆಗಿದ್ದೆ. ಆ ಟೈಮಲ್ಲಿ ನೀನು ರಿಕ್ವೈರ್ಡ್ ಮಾಡ್ಕೊಂಡಿದ್ದೆ. ಅವನು ಬಂದು ನಿನ್ಗೆ ಸೆಲ್ಯೂಟ್ ಹೊಡಿಲಿಲ್ಲ ಅಂತ ಅಂದ್ಬಿಟ್ಟು ಚಂದಾಪುರಕ್ಕೆ ಟ್ರಾನ್ಸ್ಫರ್ ಮಾಡಿದೆ. ನಿನ್ಗೆ ಹೊಡಿಬೇಕಾ? ಅವನ ಹೆಸರು ಹೇಳ್ತೀನಿ, ಅವನ ಹೆಸರು ಹೇಳ್ತೀನಿ ನಾನು. ಅವನ್ ಕೆಲಸ ಬಿಟ್ಟು. ಓಕೆ, ಸರಿನಾ? ಸರಿ, ಆಯ್ತಪ್ಪ, ನಾನು ಫೋನ್ ಮಾಡ್ತೀನಿ ನಿಮ್ಗೆ. ನೀನ್ ಫೋನ್ ಮಾಡೋದಲ್ಲ ಗುರು, ನೀನು ಏನೋ ಮಾತಾಡ್ತಾ ಇದ್ದಲ್ಲ, ಹೇಳು ನೀನು. ಇಲ್ಲಿ ಆನ್ಸರ್ ಮಾಡು. ಇನ್ನೂ ರೆಕಾರ್ಡ್ಸ್ ಇದೆ ನನ್ನ ಹತ್ರ. ನೀವು ಯಾವ ತರ ಸ್ಕ್ಯಾಮ್ ಮಾಡ್ತೀರಿ ಅನ್ನೋದೆಲ್ಲ ರೆಕಾರ್ಡ್ಸ್ ಇದೆ ನನ್ನ ಹತ್ರ. ಆಯ್ತಪ್ಪ, ನೀನು ಈ ಕಂಪ್ನಿಗೆ 1 ಕೋಟಿ ಮೋಸ ಮಾಡಿದೆ. ಇನ್ನು 15 ದಿನ